ಹಾಸನ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಆದಷ್ಟು ತ್ವರಿತವಾಗಿ ನಡೀತಾ ಇದೆ. ಆದರೂ ತಾಂತ್ರಿಕ ಸಮಸ್ಯೆಗಳಿರುವ ಕಾರಣ ಸಾರ್ವಜನಿಕರು ದೂರನ್ನ ನೀಡಿದ್ರು. ಇದನ್ನ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು. ಈಗ ಈ ಹಿನ್ನೆಲೆಯಲ್ಲಿ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅಧಿಕಾರಿಗಳೊಂದಿಗೆ ಈ ಒಂದು ರೈಲ್ವೆ ಮೇಲ್ಸೇತುವೆ ಪರಿಶೀಲನೆಗೆ ಆಗಮಿಸಿದ್ದಾರೆ. ಬನ್ನಿ, ಹಾಸನ ಸಂಸದ ಶ್ರೇಯಸ್ ಪಟೇಲ್ ಏನು ಹೇಳ್ತಾರೆ ಈ ಕಾಮಗಾರಿ ಬಗ್ಗೆ ಕೇಳೋಣ. ಪೋಲ್ ಆಗಿರ್ಬೋದು, ಆ ಪಿಲ್ಲರ್ಸ್ ಆಗಿರ್ಬೋದು, ಯಾವ ಹಂತದಲ್ಲಿತ್ತು, ಯಾವ ಹಂತದಲ್ಲಿ ನಾವು ಕೆಲಸ ತಂದು ನಿಲ್ಸಿದೀವಿ ಅಂತ. ಅದ್ರ ಜೊತೆಗೆ ನ್ಯೂನತೆಗಳು ಸಾರ್ವಜನಿಕರ ವಲಯದಿಂದ ಈ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಏನು ಸ್ಲೋಪ್ ಏನೋ ಸ್ವಲ್ಪ ಸಮಸ್ಯೆ ಹೇಳ್ತಿದ್ರೆ, ಇದನ್ನ ನಾವು ಕೆಲಸ ಶುರು ಮಾಡಬೇಕಾದ್ರೇನೆ ನಾವೊಂದು ಪಿಟಿಷನ್ ಕೊಟ್ಟು ಮಾಡಿದಿದ್ರೆ ಅದು ಕೆಲ್ಸಕ್ಕೂ ಅನುಕೂಲ ಆಗ್ತಿತ್ತು. ಈಗ ಹೇಳ್ತಿದ್ದಾರೆ ಅದನ್ನ ಸಾಧಕ ಬಾಧಕಗಳನ್ನ ಫೀಸಿಬಿಲಿಟಿ ಚೆಕ್ ಮಾಡಿ ಅಂತ ನಾನು ಸಂಬಂಧಪಟ್ಟ ನಮ್ಮ ಡಬಲ್ಯೂ ಅವ್ರಿಗೂ ಸಹ ನಾನು ಹೇಳಿದ್ದೀನಿ. 7 ದಿನದಲ್ಲಿ ಅದ್ರ ಬಗ್ಗೆ ನಾವು ಒಂದು ವರದಿ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ತಗೊಂಡು ಅದರಲ್ಲಿ ಆಗು ಹೋಗುಗಳನ್ನ ನೋಡ್ಕೊಂಡು ಮೇಲಧಿಕಾರಿಗಳು ಗಮನಕ್ಕೆ ತಗೊಬಂದು ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಆದ್ರೆ ಜೂನ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಜೂನ್ಗೆ ನಾವು ರೈಲ್ವೆ ಮೇಲ್ಸೇತುವೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಮಿಷನ್ಸ್ ನಮಗೆ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮೇಲ್ವಿಚಾರಣೆ ಆಗಾಗ್ಗೆ ಸೂಪರ್ವಿಷನ್ಗೆ ಮತ್ತೆ ಇನ್ಸ್ಪೆಕ್ಷನ್ಗೆ ಡಿಪಾರ್ಟ್ಮೆಂಟ್ ಅವರು ರೈಲ್ವೆ ಅವ್ರು ಬಂದು ನೋಡ್ತಾ ಇರ್ತಾರೆ. ಹಾಗಾಗಿ ಆ ಪರ್ಮಿಷನ್ಸ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ತಿದೆ ಹೊರತು ಕಾಮಗಾರಿ ವಿಷಯದಲ್ಲಿ ತ್ವರಿತಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ. ಅಂತಿಮ ಒಂದು ಜೂನ್ ಆಗಸ್ಟ್ ಒಳಗಡೆ ಮುಗಿಸ್ಕೊಳ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಅದಕ್ಕೆ ಅವರು ಬಾಧಿತರಾಗಿರ್ತಾರೆ ಜೂನ್ಗೆ. ನಾನು ಇನ್ನೊಂದು ತಿಂಗಳು ಜಾಸ್ತಿನೇ ತಗೊಳ್ಳಿ, ಆದ್ರೆ ತುರ್ತಾಗಿ ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿ ಅನ್ನೋದು ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಹಾಸನ ಜನತೆಯ ಬಹು ಬೇಡಿಕೆಯ ಈ ಒಂದು ರೈಲ್ವೆ ಮೇಲ್ಸೇತುವೆ ಏನು ಆಗಸ್ಟ್ ಈ ವರ್ಷದ ಜೂನ್ ಆಗಸ್ಟ್ ಅದಕ್ಕೆ ಮುಗಿಯುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಅದೇ ರೀತಿ ಕಾಮಗಾರಿ ಕೂಡ ಇನ್ನೂ ಚುರುಕಾಗುತ್ತೆ. ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಪತ್ರವನ್ನ ಬರೆಯಲಾಗಿದ್ದು ಅದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಅವರು ನೀಡಿರುವಂಥದ್ದು. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಆದಷ್ಟು ತ್ವರಿತವಾಗಿ ನಡೀತಾ ಇದೆ. ಆದರೂ ತಾಂತ್ರಿಕ ಸಮಸ್ಯೆಗಳಿರುವ ಕಾರಣ ಸಾರ್ವಜನಿಕರು ದೂರನ್ನ ನೀಡಿದ್ರು. ಇದನ್ನ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು. ಈಗ ಈ ಹಿನ್ನೆಲೆಯಲ್ಲಿ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅಧಿಕಾರಿಗಳೊಂದಿಗೆ ಈ ಒಂದು ರೈಲ್ವೆ ಮೇಲ್ಸೇತುವೆ ಪರಿಶೀಲನೆಗೆ ಆಗಮಿಸಿದ್ದಾರೆ. ಬನ್ನಿ, ಹಾಸನ ಸಂಸದ ಶ್ರೇಯಸ್ ಪಟೇಲ್ ಏನು ಹೇಳ್ತಾರೆ ಈ ಕಾಮಗಾರಿ ಬಗ್ಗೆ ಕೇಳೋಣ. ಪೋಲ್ ಆಗಿರ್ಬೋದು, ಆ ಪಿಲ್ಲರ್ಸ್ ಆಗಿರ್ಬೋದು, ಯಾವ ಹಂತದಲ್ಲಿತ್ತು, ಯಾವ ಹಂತದಲ್ಲಿ ನಾವು ಕೆಲಸ ತಂದು ನಿಲ್ಸಿದೀವಿ ಅಂತ. ಅದ್ರ ಜೊತೆಗೆ ನ್ಯೂನತೆಗಳು ಸಾರ್ವಜನಿಕರ ವಲಯದಿಂದ ಈ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಏನು ಸ್ಲೋಪ್ ಏನೋ ಸ್ವಲ್ಪ ಸಮಸ್ಯೆ ಹೇಳ್ತಿದ್ರೆ, ಇದನ್ನ ನಾವು ಕೆಲಸ ಶುರು ಮಾಡಬೇಕಾದ್ರೇನೆ ನಾವೊಂದು ಪಿಟಿಷನ್ ಕೊಟ್ಟು ಮಾಡಿದಿದ್ರೆ ಅದು ಕೆಲ್ಸಕ್ಕೂ ಅನುಕೂಲ ಆಗ್ತಿತ್ತು. ಈಗ ಹೇಳ್ತಿದ್ದಾರೆ ಅದನ್ನ ಸಾಧಕ ಬಾಧಕಗಳನ್ನ ಫೀಸಿಬಿಲಿಟಿ ಚೆಕ್ ಮಾಡಿ ಅಂತ ನಾನು ಸಂಬಂಧಪಟ್ಟ ನಮ್ಮ ಡಬಲ್ಯೂ ಅವ್ರಿಗೂ ಸಹ ನಾನು ಹೇಳಿದ್ದೀನಿ. 7 ದಿನದಲ್ಲಿ ಅದ್ರ ಬಗ್ಗೆ ನಾವು ಒಂದು ವರದಿ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ತಗೊಂಡು ಅದರಲ್ಲಿ ಆಗು ಹೋಗುಗಳನ್ನ ನೋಡ್ಕೊಂಡು ಮೇಲಧಿಕಾರಿಗಳು ಗಮನಕ್ಕೆ ತಗೊಬಂದು ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಆದ್ರೆ ಜೂನ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಜೂನ್ಗೆ ನಾವು ರೈಲ್ವೆ ಮೇಲ್ಸೇತುವೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಮಿಷನ್ಸ್ ನಮಗೆ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮೇಲ್ವಿಚಾರಣೆ ಆಗಾಗ್ಗೆ ಸೂಪರ್ವಿಷನ್ಗೆ ಮತ್ತೆ ಇನ್ಸ್ಪೆಕ್ಷನ್ಗೆ ಡಿಪಾರ್ಟ್ಮೆಂಟ್ ಅವರು ರೈಲ್ವೆ ಅವ್ರು ಬಂದು ನೋಡ್ತಾ ಇರ್ತಾರೆ. ಹಾಗಾಗಿ ಆ ಪರ್ಮಿಷನ್ಸ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ತಿದೆ ಹೊರತು ಕಾಮಗಾರಿ ವಿಷಯದಲ್ಲಿ ತ್ವರಿತಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ. ಅಂತಿಮ ಒಂದು ಜೂನ್ ಆಗಸ್ಟ್ ಒಳಗಡೆ ಮುಗಿಸ್ಕೊಳ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಅದಕ್ಕೆ ಅವರು ಬಾಧಿತರಾಗಿರ್ತಾರೆ ಜೂನ್ಗೆ. ನಾನು ಇನ್ನೊಂದು ತಿಂಗಳು ಜಾಸ್ತಿನೇ ತಗೊಳ್ಳಿ, ಆದ್ರೆ ತುರ್ತಾಗಿ ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿ ಅನ್ನೋದು ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಹಾಸನ ಜನತೆಯ ಬಹು ಬೇಡಿಕೆಯ ಈ ಒಂದು ರೈಲ್ವೆ ಮೇಲ್ಸೇತುವೆ ಏನು ಆಗಸ್ಟ್ ಈ ವರ್ಷದ ಜೂನ್ ಆಗಸ್ಟ್ ಅದಕ್ಕೆ ಮುಗಿಯುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಅದೇ ರೀತಿ ಕಾಮಗಾರಿ ಕೂಡ ಇನ್ನೂ ಚುರುಕಾಗುತ್ತೆ. ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಪತ್ರವನ್ನ ಬರೆಯಲಾಗಿದ್ದು ಅದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಅವರು ನೀಡಿರುವಂಥದ್ದು. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಆದಷ್ಟು ತ್ವರಿತವಾಗಿ ನಡೀತಾ ಇದೆ. ಆದರೂ ತಾಂತ್ರಿಕ ಸಮಸ್ಯೆಗಳಿರುವ ಕಾರಣ ಸಾರ್ವಜನಿಕರು ದೂರನ್ನ ನೀಡಿದ್ರು. ಇದನ್ನ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು. ಈಗ ಈ ಹಿನ್ನೆಲೆಯಲ್ಲಿ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅಧಿಕಾರಿಗಳೊಂದಿಗೆ ಈ ಒಂದು ರೈಲ್ವೆ ಮೇಲ್ಸೇತುವೆ ಪರಿಶೀಲನೆಗೆ ಆಗಮಿಸಿದ್ದಾರೆ. ಬನ್ನಿ, ಹಾಸನ ಸಂಸದ ಶ್ರೇಯಸ್ ಪಟೇಲ್ ಏನು ಹೇಳ್ತಾರೆ ಈ ಕಾಮಗಾರಿ ಬಗ್ಗೆ ಕೇಳೋಣ. ಪೋಲ್ ಆಗಿರ್ಬೋದು, ಆ ಪಿಲ್ಲರ್ಸ್ ಆಗಿರ್ಬೋದು, ಯಾವ ಹಂತದಲ್ಲಿತ್ತು, ಯಾವ ಹಂತದಲ್ಲಿ ನಾವು ಕೆಲಸ ತಂದು ನಿಲ್ಸಿದೀವಿ ಅಂತ. ಅದ್ರ ಜೊತೆಗೆ ನ್ಯೂನತೆಗಳು ಸಾರ್ವಜನಿಕರ ವಲಯದಿಂದ ಈ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಏನು ಸ್ಲೋಪ್ ಏನೋ ಸ್ವಲ್ಪ ಸಮಸ್ಯೆ ಹೇಳ್ತಿದ್ರೆ, ಇದನ್ನ ನಾವು ಕೆಲಸ ಶುರು ಮಾಡಬೇಕಾದ್ರೇನೆ ನಾವೊಂದು ಪಿಟಿಷನ್ ಕೊಟ್ಟು ಮಾಡಿದಿದ್ರೆ ಅದು
ಕೆಲಸಕ್ಕೂ ಅನುಕೂಲ ಆಗ್ತಿತ್ತು. ಈಗ ಹೇಳ್ತಿದ್ದಾರೆ ಅದನ್ನ ಸಾಧಕ ಬಾಧಕಗಳನ್ನ ಫೀಸಿಬಿಲಿಟಿ ಚೆಕ್ ಮಾಡಿ ಅಂತ ನಾನು ಸಂಬಂಧಪಟ್ಟ ನಮ್ಮ ಅವ್ರಿಗೂ ಸಹ ನಾನು ಹೇಳಿದ್ದೀನಿ. 7 ದಿನದಲ್ಲಿ ಅದ್ರ ಬಗ್ಗೆ ನಾವು ಒಂದು ವರದಿ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ತಗೊಂಡು ಅದರಲ್ಲಿ ಆಗು ಹೋಗುಗಳನ್ನ ನೋಡ್ಕೊಂಡು ಮೇಲಧಿಕಾರಿಗಳು ಗಮನಕ್ಕೆ ತಗೊಬಂದು ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಆದ್ರೆ ಜೂನ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಜೂನ್ಗೆ ನಾವು ರೈಲ್ವೆ ಮೇಲ್ಸೇತುವೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಮಿಷನ್ಸ್ ನಮಗೆ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮೇಲ್ವಿಚಾರಣೆ ಆಗಾಗ್ಗೆ ಸೂಪರ್ವಿಷನ್ಗೆ ಮತ್ತೆ ಇನ್ಸ್ಪೆಕ್ಷನ್ಗೆ ಡಿಪಾರ್ಟ್ಮೆಂಟ್ ಅವರು ರೈಲ್ವೆ ಅವ್ರು ಬಂದು ನೋಡ್ತಾ ಇರ್ತಾರೆ. ಹಾಗಾಗಿ ಆ ಪರ್ಮಿಷನ್ಸ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ತಿದೆ ಹೊರತು ಕಾಮಗಾರಿ ವಿಷಯದಲ್ಲಿ ತ್ವರಿತಗತಿಲೆ ಕಾಮಗಾರಿ ನಡೀತಾ ಇದೆ. ಅಂತಿಮ ಒಂದು ಜೂನ್ ಆಗಸ್ಟ್ ಒಳಗಡೆ ಮುಗಿಸ್ಕೊಳ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಅದಕ್ಕೆ ಅವರು ಬಾಧಿತರಾಗಿರ್ತಾರೆ ಜೂನ್ಗೆ. ನಾನು ಇನ್ನೊಂದು ತಿಂಗಳು ಜಾಸ್ತಿನೇ ತಗೊಳ್ಳಿ, ಆದ್ರೆ ತುರ್ತಾಗಿ ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿ ಅನ್ನೋದು ನನ್ನ ಸೂಚನೆಯನ್ನು ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಹಾಸನ ಜನತೆಯ ಬಹು ಬೇಡಿಕೆಯ ಈ ಒಂದು ರೈಲ್ವೆ ಮೇಲ್ಸೇತುವೆ ಏನು ಆಗಸ್ಟ್ ಈ ವರ್ಷದ ಜೂನ್ ಆಗಸ್ಟ್ ಅದಕ್ಕೆ ಮುಗಿಯುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಅದೇ ರೀತಿ ಕಾಮಗಾರಿ ಕೂಡ ಇನ್ನೂ ಚುರುಕಾಗುತ್ತೆ. ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಪತ್ರವನ್ನು ಬರೆಯಲಾಗಿದ್ದು ಅದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಅವರು ನೀಡಿರುವಂಥದ್ದು. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಆದಷ್ಟು ತ್ವರಿತವಾಗಿ ನಡೀತಾ ಇದೆ. ಆದರೂ ತಾಂತ್ರಿಕ ಸಮಸ್ಯೆಗಳಿರುವ ಕಾರಣ ಸಾರ್ವಜನಿಕರು ದೂರನ್ನ ನೀಡಿದ್ರು. ಇದನ್ನ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು. ಈಗ ಈ ಹಿನ್ನೆಲೆಯಲ್ಲಿ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅಧಿಕಾರಿಗಳೊಂದಿಗೆ ಈ ಒಂದು ರೈಲ್ವೆ ಮೇಲ್ಸೇತುವೆ ಪರಿಶೀಲನೆಗೆ ಆಗಮಿಸಿದ್ದಾರೆ. ಬನ್ನಿ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಏನ್ ಹೇಳ್ತಾರೆ ಈ ಕಾಮಗಾರಿ ಬಗ್ಗೆ ಕೇಳೋಣ. ಪೋಲ್ ಆಗಿರ್ಬೋದು, ಆ ಪಿಲ್ಲರ್ಸ್ ಆಗಿರ್ಬೋದು, ಯಾವ ಹಂತದಲ್ಲಿ ಇತ್ತು, ಯಾವ ಹಂತದಲ್ಲಿ ನಾವು ಕೆಲಸ ತಂದು ನಿಲ್ಸಿದೀವಿ ಅಂತ. ಅದ್ರ ಜೊತೆಗೆ ನ್ಯೂನತೆಗಳು ಸಾರ್ವಜನಿಕರ ವಲಯದಿಂದ ಈ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಏನು ಸ್ಲೋಪ್ ಏನೋ ಸ್ವಲ್ಪ ಸಮಸ್ಯೆ ಹೇಳ್ತಿದ್ರೆ, ಇದನ್ನ ನಾವು ಕೆಲಸ ಶುರು ಮಾಡಬೇಕಾದ್ರೇನೆ ನಾವೊಂದು ಪಿಟಿಷನ್ ಕೊಟ್ಟು ಮಾಡಿದಿದ್ರೆ ಅದು ಕೆಲಸಕ್ಕೂ ಅನುಕೂಲ ಆಗ್ತಿತ್ತು. ಈಗ ಹೇಳ್ತಿದ್ದಾರೆ ಅದನ್ನ ಸಾಧಕ ಬಾಧಕಗಳನ್ನ ಫೀಸಿಬಿಲಿಟಿ ಚೆಕ್ ಮಾಡಿ ಅಂತ ನಾನು ಸಂಬಂಧಪಟ್ಟ ನಮ್ಮ ಅವ್ರಿಗೂ ಸಹ ನಾನು ಹೇಳಿದ್ದೀನಿ. 7 ದಿನದಲ್ಲಿ ಅದ್ರ ಬಗ್ಗೆ ನಾವು ಒಂದು ವರದಿ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ತಗೊಂಡು ಅದರಲ್ಲಿ ಆಗು ಹೋಗುಗಳನ್ನ ನೋಡ್ಕೊಂಡು ಮೇಲಧಿಕಾರಿಗಳು ಗಮನಕ್ಕೆ ತಗೊಬಂದು ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಆದ್ರೆ ಜೂನ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಜೂನ್ಗೆ ನಾವು ರೈಲ್ವೆ ಮೇಲ್ಸೇತುವೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಮಿಷನ್ಸ್ ನಮಗೆ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮೇಲ್ವಿಚಾರಣೆ ಆಗಾಗ್ಗೆ ಸೂಪರ್ವಿಷನ್ಗೆ ಮತ್ತೆ ಇನ್ಸ್ಪೆಕ್ಷನ್ಗೆ ಡಿಪಾರ್ಟ್ಮೆಂಟ್ ಅವರು ರೈಲ್ವೆ ಅವ್ರು ಬಂದು ನೋಡ್ತಾ ಇರ್ತಾರೆ. ಹಾಗಾಗಿ ಆ ಪರ್ಮಿಷನ್ಸ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ತಿದೆ ಹೊರತು ಕಾಮಗಾರಿ ವಿಷಯದಲ್ಲಿ ತ್ವರಿತಗತಿಲೆ ಕಾಮಗಾರಿ ನಡೀತಾ ಇದೆ. ಅಂತಿಮ ಒಂದು ಜೂನ್ ಆಗಸ್ಟ್ ಒಳಗಡೆ ಮುಗಿಸ್ಕೊಳ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಅದಕ್ಕೆ ಅವರು ಬಾಧಿತರಾಗಿರ್ತಾರೆ ಜೂನ್ಗೆ. ನಾನು ಇನ್ನೊಂದು ತಿಂಗಳು ಜಾಸ್ತಿನೇ ತಗೊಳ್ಳಿ, ಆದ್ರೆ ತುರ್ತಾಗಿ ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿ ಅನ್ನೋದು ನನ್ನ ಸೂಚನೆಯನ್ನು ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಹಾಸನ ಜನತೆಯ ಬಹು ಬೇಡಿಕೆಯ ಈ ಒಂದು ರೈಲ್ವೆ ಮೇಲ್ಸೇತುವೆ ಏನು ಆಗಸ್ಟ್ ಈ ವರ್ಷದ ಜೂನ್ ಆಗಸ್ಟ್ ಅದಕ್ಕೆ ಮುಗಿಯುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಅದೇ ರೀತಿ ಕಾಮಗಾರಿ ಕೂಡ ಇನ್ನೂ ಚುರುಕಾಗುತ್ತೆ. ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಪತ್ರವನ್ನು ಬರೆಯಲಾಗಿದ್ದು ಅದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಅವರು ನೀಡಿರುವಂಥದ್ದು. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.